ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ಗಣರಾಜ್ಯೋತ್ಸವಕ್ಕೆ ರಜಾ ಕೊಟ್ಟಿದ್ರಲ್ವ, ಸೊ ಹಂಗಾಗಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ, ಸುಮಾರು ದಿನ ಅಂತಂದರೆ ಇವಾಗ ಸಡನ್ನಾಗಿ ಅಕ್ಕ ಬಾಣಂತನ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿದ್ರು. ಅಮ್ಮ ಫೇಲ್ ಆಗ್ತಾ ಇರ್ತಾರಲ್ಲ, ಆಲ್ರೆಡಿ ಒಂದು 15 ದಿನ ಆಯಿತು ಅಕ್ಕ ಹೋಗಿ. ಬೇಜಾರು ಮಾಡ್ಕೊಂಡಿರ್ತಾರೆ ಅಥವಾ ಒಬ್ಬರೇ ಇರ್ತಾರೆ. ಸೊ ನಮಗೂ ಒಂದು 2 ಡೇಸ್ ಎಕ್ಸ್ಟ್ರಾ ರಜಾ ಸಿಕ್ಕಿತ್ತು. ಇವತ್ತು ಸರಿ ಭರತನಾಟ್ಯಂ ಕ್ಲಾಸ್ ಕೂಡ ಇರಲಿಲ್ಲ. ಹಾಗಾಗಿ ಹೋಗ್ಬಿಟ್ಟು ಒಂದು 2 ದಿನ ಟೈಮ್ ಸಿಗುತ್ತೆ, ಇದ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಬೆಳಗ್ಗೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೆ. ಪ್ರಗತಿ ಬಂದು ಸ್ಕೂಲಿಂದ ಕರ್ಕೊಂಡು ಹೋಗಬೇಕಿತ್ತು. ಹಾಗಾಗಿ ಸಿಂಪಲ್ಲಾಗಿ ಇವತ್ತು ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಮಜ್ಜಿಗೆ ಸಾರು ಅಂದರೆ ಇದು ತುಂಬ ಸಿಂಪಲ್ ಸಾಂಬಾರು. ನಮ್ಮಮ್ಮ ಮಾಡೋದು ಮಜ್ಜಿಗೆ ಸಾಂಬಾರು ನಾನು ಆಲ್ರೆಡಿ ಒಂದು ಸರಿ ಹಾಕಿದ್ದೀನಿ. ಕಡಲೆಕಾಳನ್ನ ಹುರಿದ್ಬಿಟ್ಟು ಮಾಡ್ತೀವಿ, ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡ್ಬೋದು, ಅದು ಇನ್ನೂ ಸಿಂಪಲ್ಲಾಗೇ ಇರುತ್ತೆ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋದು. ಅದನ್ನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಒಂದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಪೇಸ್ಟ್ ಮಾಡಿದ್ನಲ್ಲ, ತೆಂಗಿನಕಾಯಿ ತುರಿ ಪೇಸ್ಟನ್ನು ಹಾಕ್ಕೊಳ್ಳೋದು. ಅದು ಸ್ವಲ್ಪ ಚೆನ್ನಾಗಿ ರಸ ಎಲ್ಲ ಬೀಳೋ ತನಕ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಮೊಸರಿಗೆ ಜಾಸ್ತಿ ನೀರು ಹಾಕ್ಕೊಂಡು, ಅಂದರೆ ನಿಮಗೆ ಗಟ್ಟಿ ಸಾಂಬಾರು ಬೇಕೋ ತೆಳು ಸಾಂಬಾರು ಬೇಕೋ ಆ ಥರ ಮಜ್ಜಿಗೆಯನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ಒಂದು 2 ಟೊಮೊಟೊ ಕಟ್ ಮಾಡಿದ್ನಲ್ಲ, ಅದನ್ನೂ ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಈ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಇದೆಲ್ಲ ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಅಷ್ಟರೊಳಗೆ ಅಕ್ಕಿನ ಸ್ವಲ್ಪ ಜಾಲಿಸ್ಕೊಳ್ತೀನಿ. ಇದು ಬಂದುಬಿಟ್ಟು ಊರಲ್ಲಿ ಬೆಳೆದಿರೋ ಅಕ್ಕಿ, ಗೊತ್ತಿಲ್ಲ, ಸ್ವಲ್ಪ ಕಲ್ಲಿದೆ. ಅಂದರೆ ನಾವು ಆಲ್ರೆಡಿ ಕ್ಲೀನ್ ಮಾಡಿದ್ದೀವಿ. ಗದ್ದೆ ಮಣ್ಣು ಅಂತ ಬರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡ್ಬೋದು. ಬಟ್ ಸೇಮ್ ಬ್ರೌನ್ ಕಲರೇ ಕಲ್ಲಿರುತ್ತೆ, ಅದು ತೆಗಿಯೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಲಿಸ್ಬಿಟ್ಟು ಆಮೇಲೆ ಅನ್ನ ಮಾಡ್ಕೊಳ್ತೀನಿ. ಅದನ್ನು ನೆನೆಸ್ಬಿಟ್ಟು ಇಟ್ಟಿರಬೇಕು, ಇಲ್ಲಾಂದರೆ ಡೈರೆಕ್ಟಾಗಿ ಅನ್ನ ಆಗೋದಿಲ್ಲ. ಸೊ ಹೆಲ್ದಿ ವರ್ಷನ್ ಹೋಗ್ತೀನಿ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಕೆಲಸನೂ ಆಗುತ್ತೆ. ಬೇಕಂದರೆ ಆ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾವು ಹೊರಗಡೆ ವೈಟ್ ರೈಸ್ ತರ್ತೀವಿ ಅಂದರೆ ಬೇಗನೆ ಕ್ಲೀನ್ ಮಾಡಿರ್ತಾರೆ, ಬೇಗ ವಾಶ್ ಮಾಡಿ ಮತ್ತು ಬೇಗ ಬೆಂದ್ಬಿಡುತ್ತೆ. ಅದನ್ನೇ ನೆನೆಸ್ಬೇಕಂತ ಏನಿಲ್ಲ, ಬಟ್ ಸ್ವಲ್ಪ ನೆನೆಸ್ಬೇಕು. ಈಗ ಸಾಂಬಾರಿಗೆ ಮಸಾಲ ರೆಡಿ ಮಾಡಿದ್ನಲ್ಲ, ಅದಕ್ಕೆ ಮಜ್ಜಿಗೆ ಹಾಕ್ಬಿಟ್ಟು ಎಷ್ಟು ತೆಳ್ಳಗೆ ಬೇಕು ಉಪ್ಪೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಷ್ಟೇ. ಆಮೇಲೆ ಸಾರು ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಮಜ್ಜಿಗೆನೂ ರೆಡಿ ಮಾಡಿಕೊಂಡೆ. ಈರುಳ್ಳಿ ಎಲ್ಲ ಕಟ್ ಮಾಡಿದ್ನಲ್ಲ ಬೋಂಡಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅದನ್ನೆಲ್ಲ ಒಂದೊಂದು ಸ್ವಲ್ಪ ಹಾಕಿ ಮಜ್ಜಿಗೆನೂ ರೆಡಿ ಮಾಡಿಕೊಂಡೆ ತೆಳ್ಳಗೆ. ಇಲ್ಲಿ ನಾನು ಬೋಂಡ ಮಾಡೋದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನೆನಾಕಿಟ್ಟಿದ್ದೀನಿ. ಕಡಲೆಬೇಳೆ ಹಾಕಿ ಮಾಡ್ತಾಯಿದ್ವಿ, ಇಲ್ಲ ಕಡಲೆ ಸಿಟ್ಟು ಹಾಕಿ ಬೋಂಡ ಮಾಡ್ತಾಯಿದ್ವಿ. ಇವತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ರುಬ್ಬಿ ಮಾಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ ಅದನ್ನೆಲ್ಲ ಚೆನ್ನಾಗಿ ನೆನೆಸಿ ಇಟ್ಟಿದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಟೇಸ್ಟ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಬಟ್ಟೆ ಎಲ್ಲ ಎತ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಪ್ರಗತಿ ಬಂದು ಅವರೆಲ್ಲ ರೆಡಿ ಆಗೋಷ್ಟರಲ್ಲಿ ಒಂದು 3 ಗಂಟೆ ಆಗುತ್ತೆ. 3 ಗಂಟೆಗೆ ಅಥವಾ ನಾವು ಎಲ್ಲ ರೆಡಿ ಊಟ ಎಲ್ಲ ಮಾಡಿ 4 ಗಂಟೆಗೆ ಹೊರಟ್ರೆ ಒಂದು 5 ಗಂಟೆ ರೀಚ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡು ನಾನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ತುಂಬ ಅಮ್ಮಂಗೆ ಅಥವಾ ಹೆಣ್ಮಕ್ಳಿಗೆ ಬೇಜಾರಾಗೋದು ಬಾಣಂತನ ಟೈಮಲ್ಲಿ. ಅಂದರೆ ಒಂದು ಲಾಂಗ್ ಟೈಮಲ್ಲಿ ಮದುವೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹೆಣ್ಮಕ್ಳು ಜಾಸ್ತಿ ದಿನ ಮನೇಲಿರ್ತಾರೆ ಅಂದರೆ ಅದು ಬಾಣಂತನ ಮುಗಿಸ್ಕೊಂಡು ಹೋಗೋ ತನಕನೇ. ಆ ಟೈಮ್ ಇದೆಯಲ್ಲ, ಅದರ ಅಷ್ಟು ದಿನ ಜೊತೆಲಿದ್ದು ಸಡನ್ನಾಗಿ ನಾವು ಏನೋ ಮತ್ತೆ ಖಾಲಿ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಅನ್ನೋ ಫೀಲ್ ಇದೆ. ತುಂಬ ಕಷ್ಟ ಅದು. ಸೊ ಆ ಫೀಲಿಂಗ್ ಅಮ್ಮಂಗೂ ಇರುತ್ತೆ, ಹೋಗೋರ್ಗೂ ಇರುತ್ತೆ. ಹಾಗಾಗಿ ಮತ್ತೆ 1-2 ದಿನ ಇದ್ಬಿಟ್ಟು ಮಕ್ಕಳು ಆಟಾಡ್ಕೊಂಡು ಅವರೆಲ್ಲ ಇದ್ದರೆ ಅವರು ಸ್ವಲ್ಪ ಬೇಜಾರು ಕಳೆಯುತ್ತೆ. ಮತ್ತು ಅವ್ರಿಗೊಂದು ಸ್ವಲ್ಪ ಬ್ಯಾಂಕಿಂದು ಒಂದು ಸಣ್ಣ ಕೆಲಸ ಇತ್ತು. ಆದರೆ ಮನೇಲಿ ಫೋನಲ್ಲಿ ಮಾಡಿದ್ದೆ ನಾನು. ಜೀವನ ಪ್ರಮಾಣ ಅಂತ ಬರುತ್ತೆ, ಅದನ್ನು ಸಬ್ಮಿಟ್ ಮಾಡೋದು. ಸೊ ಮಾಡಿಕೊಟ್ಬಿಡೋಣ, ಅದು ಆಗುತ್ತೆ ಅಂತ ಹೇಳಿ ಹೊರಟಿದ್ದು ನಾನು. ಬಟ್ ಅದು ಸ್ವಲ್ಪ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೀಕ್ ಡೇಸಲ್ಲಿ ಒಬ್ಬಳೇ ಬರ್ತೀನಿ, ಅವಾಗ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು 1-2-3 ಡೇಸ್ ಇದ್ಬಿಟ್ಟು ಬರೋಣ. ಅವ್ರಿಗೂ ಬೇಜಾರು ಕಡಿಮೆ ಆಗುತ್ತೆ. ಸಡನ್ನಾಗಿ ಮನೆ ಖಾಲಿ ಅಂದ ತಕ್ಷಣ ಅವ್ರಿಗೆ ಬೇಜಾರಾಗಿಬಿಡುತ್ತಲ್ವ. ಸೊ ಹಂಗೆ ಆಗಬಾರ್ದು ಅಂತ ಹೇಳಿ ಹೊರಟಿದ್ದು. ಇನ್ನು ಅವ್ರು ಬರೋಷ್ಟರೊಳಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದು ಫೀಲಿಂಗ್ಸು ಅಥವಾ ಆ ಜರ್ನಿಯನ್ನು ನಾನು ನೋಡಿದ್ದೀನಿ, ಅಲ್ಲಿಂದ ಬಂದಿದ್ದು ಎಲ್ಲ. ಏನು ಮಾಡೋಕ್ಕಾಗಲ್ಲ, ಇದು ಹೆಣ್ಮಕ್ಳು ಲೈಫಲ್ಲಿ. ಅಮ್ಮ ಅನ್ನೋ ಪಾರ್ಟಲ್ಲೂ ಒಂದು ಟೈಮ್ ಬಂದೇ ಬರುತ್ತೆ, ಮಗಳು ಲೈಫಲ್ಲಿ ಒಂದು ಪಾರ್ಟಲ್ಲಿ ಬಂದೇ ಬರುತ್ತೆ. ನಾವಂತೂ ಅಲ್ಲಿ ಇರೋಕ್ಕಾಗಲ್ಲ, ಏಕೆಂದರೆ ಒಬ್ರಿಗೆ ಕೊಟ್ಟು ಮದುವೆ ಮಾಡಿದ್ಮೇಲೆ ನಾವು ಹೊರಗಿನವ್ರು ಆಗ್ತೀವಿ, ಹೊರಗಡೆ ಬರಲೇಬೇಕು. ಅಮ್ಮ ಮನೆಗೆ ಹೋಗೋಣ. ಯಾಕೆ ಹೋಗ್ಬೇಕು?
ಅನೀಶ್ ಇಲ್ಲ ಅಲ್ಲಿ ಇಲ್ಲ, ಅಮ್ಮ ಅಷ್ಟೇ. ದೊಡ್ಡಮ್ಮ ಇಲ್ಲ, ಯಾರಿಲ್ಲ, ಅಮ್ಮ ಮಾತ್ರ ಇರೋದಲ್ಲಿ ಈಗ. ಚಳಿ ಚಳಿ ಆಟೋದಲ್ಲಿ ಹೋಗೋಣ. ಬೇಡ, ಆಟೋ ಬೇಕು. ಮಮ್ಮಿ ಮಮ್ಮಿ ಎಸ್ ಮ್ಯೂಸಿಕ್ ಆನ್ಲೈನ್ ಕ್ಲಾಸಸ್ ಯಾರಿಗೆ? ಎಸ್ ಮಮ್ಮಿ ಇನ್ನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಜಾಸ್ತಿ ಹೊತ್ತೇನು ನೆನೆಸ್ಲಿಲ್ಲ. ನಾನು ಅಡುಗೆ ಎಲ್ಲ ಮುಗಿಸೋಕೆ ಮುಂಚೆಗೆ ನೆನೆಸಿಟ್ಟಿದ್ದೆ. ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ಆ ಥರ ತರಿಯಾಗಿ ರುಬ್ಕೊಳ್ಳೋದು. ಜಾಸ್ತಿ ತೆಳ್ಳಗಾಗಬಾರ್ದು, ಬೋಂಡ ಹಾಕೋಕ್ಕಾಗಲ್ಲ. ನಿಮಗೆ ಒಡೆ ಟೈಪಲ್ಲಿ ಬೇಕಾ ಅಥವಾ ಬೋಂಡ ಥರ ರೌಂಡ್ಗೆ ಹಾಕ್ತೀರಾ, ಯಾವ ಥರನಾದರೂ ಹಾಕ್ಬೋದು. ಏನಪ್ಪ ಅದು? ಉಪ್ಪು ಹೌದು, ಮಮ್ಮಿ ಉಪ್ಪನ್ನೇ ಉಪ್ಪು ಹಾಕಲ್ಲ. ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಹಾಕಲ್ಲ. ಕಳ್ಳ ಮಗ ನಿಜ ಹಾಕಿದ್ದೀನಿ ಕಳ್ಳ ಮಗ. ನಿಜ ಹೌದು ನಿಜ. ಕಳ್ಳ ಮಗ ಮಮ್ಮಿ ಅದು ಮುಟ್ಟಬೇಡ. ಇಲ್ಲ ಇಲ್ಲ, ಬ್ರೌನ್ಗ ಈಗ ಒಡೆ ಮಾಡ ಹಾಕಣ, ಬೋಂಡ ಹಾಕಣ, ಒಡೆ ಹಾಕಣ. ಬೋನ್ ಬೇಡ. ಅನ್ನ ಅನ್ನನೂ ಮಾಡ್ತೀನಿ. ಅನ್ನ ಮಾಡಿದ್ದೀನಿ, ಸಾರು ಮಾಡಿದ್ದೀನಿ, ಈಗ ಒಡೆ ಮಾಡಿದ್ದೀನಿ. ಹೌದಾ? ನೋ ಇಲ್ಲ, ಪ್ರೀತಮ್ ಗುಡ್ ಬಾಯ್. ಯಾರು ನೋ ಅಂದಿದ್ದು? ಪ್ರೀತಮ್ ಗುಡ್ ಬಾಯ್. ಎಸ್, ಪ್ರೀತಮ್. ಅದು ಉಪ್ಪು ಉಪ್ಪಲ್ಲ, ಅದು ಫ್ಲವರ್ ಹೈಬಿಸ್ಕಸ್. ಅದೆಲ್ಲ ಹಾಕಂಗಿಲ್ಲ. ಅದೆಲ್ಲ ಹಾಕ್ತಾರಾ? ಇಲ್ಲ, ಅದು ರಫ್ ಹಾಕಬೇಕು. ಹಾಕಂಗಿಲ್ಲ, ಉಪ್ಪು ಹಾಕಂಗಿಲ್ಲ. ಈ ನಡುವೆ ನನ್ನ ಮಗ ಮಾತಾಡೋದನ್ನು ಕೇಳಿಸ್ಕೊಳ್ಳೋಕ್ಕೆ ನನಗೂ ಒಂಥರ ಖುಷಿ. ಏನಾದರೂ ಒಂದು ಹೇಳ್ತಾ ಇರ್ತಾನೆ, ಅವ್ನಿಗೆ ಎಕ್ಸೈಟ್ಮೆಂಟ್ ತೋರಿಸ್ತಾ ಇರ್ತಾನೆ ಅಡುಗೆ ಮಾಡಬೇಕಾದ್ರೆ, ಊಟ ಎಲ್ಲ ನೋಡಿ ಅದನ್ನೆಲ್ಲ ತೋರಿಸ್ಬೇಕನ್ಸುತ್ತೆ. ಹಾಗಾಗಿ ಸ್ವಲ್ಪ ಬೀಟ್ರೂಟ್ ಪಲ್ಯ ಇತ್ತು, ಉಳಿದಿತ್ತು, ಅದನ್ನು ಇವತ್ತು ಮಧ್ಯಾಹ್ನ ಊಟಕ್ಕೆ ಹಾಕ್ಕೊಟ್ಟೆ. ಆಯ್ತು ಮಮ್ಮಿ ಲೆಕ್ಕ ಬೇಡ, ಬೈರ ಬಿಡಲ್ಲ. ಬೈರ ಕಚ್ಚಿಬಿಡ್ತಾನೆ. ಬೈರ ಕಚ್ಚುತ್ತೆ ಕ್ಯಾಟು. ಇಲ್ಲೇ ಇರು ಲಕ್ಕಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹೆಂಗೆ ಅಂತ ಅಂದರೆ, ಈ ಬ್ಯುಸಿಯಾಗಿರೋ ಅಮ್ಮಂದಿರಿಗೆ ಅಥವಾ ಈ ಥರ ಮಕ್ಕಳು ಒಬ್ಬರೇ ಇರ್ತಾರೆ, ಎಲ್ಲ ಒಬ್ಬರೇ ಮೇಂಟೈನ್ ಮಾಡ್ತಾರೆ. ಸೊ ಹೆಂಗೆ ಅಂತ ಅಂದರೆ, ಆ ಒಂದು ಸಿಚುವೇಶನ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಸೊ ಹಂಗಾಗಿ ನನಗೆ ಗೊತ್ತು ಇಷ್ಟು ಸಿಂಪಲ್ ಸಾಂಬಾರು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹೆಲ್ತಿ ವರ್ಷನ್ ಅಂತಲೇ ಅಂದ್ಕೊಳ್ಳಿ. ಯಾವುದೇ ರೀತಿಯಾದಂಥ ಇದರಲ್ಲಿ ಏನು ಸಿಗುತ್ತೆ ಏನೂ ಇಲ್ಲ ಅಂತೆಲ್ಲ ನೀವು ಅನ್ಕೋಬೇಡಿ. ತುಂಬ ಒಳ್ಳೆಯದು, ಟ್ರೈ ಮಾಡಿ. ಬೈರಾ ಇಲ್ಲ ಅವನೇ ಕೈಯೋ ನೋಡ್ಸತಿ ನನಗೆ ಬೈದೆ ಕದಾಕ್ತೀನಿ. ಬೈ ಕಡೆ ಪ್ರೀತಮ್, ನೀನು ಈ ಕಡೆ ಬರೋ. ಬೈರಾ, ಏ ಬೈರಾ, ಯಾರ ಡೋರ್ ತೆಗ್ದಿದ್ದ? ಯಾರು ಡೋರ್ ತೆಗ್ದಿದ್ದ? ಹಿಂಗೆ ಹಾಕ್ಬಿಡ್ ಬಾ ನೋಡಿನಂತೆ ಜಾನ ಕಚ್ಕೊಳಂಗೆ ಹಾಕ್ಬಿಡ. ಎಲ್ಲ ಕ್ಯಾರ್ದಿಕ್ಬಿಟ್ಟು ಹಂಗಾಗ ಮೊನ್ನೆ ಒಂದು ಇದು ಬಂದ್ಬೇಕು, ಇಲ್ಲಿ ಬಾಲ ಬಿಟ್ಕೊಂಡು ಕೂತ್ಕೊಂಡ್ತದ ಮೂಲೆಯಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಕಾದ ಕೆರಿತಾನೆ ಬಡ್ಕಂತಾನೆ. ಸೊ ಇವ್ ನನ್ ಮಗ ಏನಪ್ಪ ಹಿಂಗ ಯೋಚಿಸ್ತಾನೆ ಅಂತ ಎದ್ದೋಗಿ ನೋಡಿದ್ರೆ ಬಾಲ ಐತೆ ಅಂತ ಹೇಳ್ತಾನೆ. ಇಲ್ಲಿ ನೋಡಿದ್ರೆ ಅದ್ ಬಾಲ ಇಳೆ ಬಿಟ್ಕೊಂಡ್ ಕೂತಿತ್ತು. ಅವಾಗ ಕಡ್ಡಿ ತಗೊಂಡು ಒಂದ್ ಹಿಂಗ ಅಂದ್ರೆ ಅದ್ ಕೆಳಗೆ ಹತ್ತೋಡಾಗ್ಬಿಡ್ತದೆ. ಇವನೇನ್ ಮಾಡ್ದು ಗೊತ್ತಾ? ಇಲ್ಲ ಅದು ಗೇಟ್ ತೆಗ್ದು ಮನೆಯಿಂದ ಬಸ್ ರೋಡ್ಗೆ ಓಡಾಗ್ಬಿಟ್ಟ ಹುಡಿಕೊಂಡು. ಸಿಗ್ತದ ಅದು, ಹೋಯ್ತಾನೆ ಹುಡ್ಕೊಂಡು. ಬೈರಾ ಬೈರಾ ಬೈತಾರೆ ಅಂತ ಹೋದ್ಮೇಲೆ ನೀನು ಇರತಕ್ಕ ಎಷ್ಟೊತ್ತಿ ತೆಗಿತಾನೆ ನೋಡಿ ತಗೋ ಮಾಡ್ತಾನೆ. ಇಲ್ಲಿ ಹುಡುಕದು ಪಲ್ಲಿನ್ಯಾಕ ಹುಡುಕದು? ಅದು ಮೇಲ್ಗಡೆ ಬಿಡೋದು ಈಗ. ಪಲ್ಲಿ ಬಂದೈತೆ
ಬಾ ಬಾ ಅಂತ ಈಗ ನೋಡು ಅಲ್ಲಿ ಹೇಳ್ಬಿಟ್ಟು ಬರ್ತಾನೆ ನೀರು ನಮ್ ಏನ್ ಕೂತಿದೆ? ಯಾಕ ಏನ ಏನ ಬಾ. ನಡಿ ನಡಿ ಬರ್ತೀನಿ ನಡಿ ನಡಿ ಬರ್ತೀನಿ ನಡಿ ಬರ್ತೀನಿ ನೋಡಿ ಯಪ್ಪ ತೋರಿಸ್ತಾನ ಹ್ಮ್ ಎಲ್ಲ 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 ನೋಡು. ಅಲ್ಲಿ ನಿಂತೀನಿ ನಾನು ಅಲ್ಲಿ ನಿಂತೀನಿ ಹಾ. ನೀನು ಇಲ್ಲಿ ಹೊಡಿ ಅಂತ ಹೇಳ್ತಾನೆ ಅವನ್ ಅಲ್ಲಿರ್ತಾನಂತ ಹಾ ನಿಂತದಲ್ಲ ಇಲ್ಲಿ ಹಾ ಅವಾಗ ಹಿಡಿಯಕ್ಕೆ ಹಿಡಿಯಕ್ ಅವನ್ ಅಲ್ಲೇ ರೆಡಿಯಾಗಿ ನಿಂತವನೆ ಹಾ ಇಲ್ಲಿ ನಾನು ಹಿಂಗೆ ಅನ್ಬೇಕು ಹಾ ಇವನ್ ಇಲ್ಲಿ ಹುಡುಕ್ತಾನೆ ಈ ಕಡೆ ಅಲ್ಲಿಂದ ಬರ್ತಾವ ಇಲ್ಲಿ ಹಿಂಗೆ ಬರ್ತಾವ ಅದಕ್ಕೆ ಇಲ್ಲ ಕಣ್ ಬಾರೋ ಇನ್ನು ಬಂದಿಲ್ಲ ಅಯ್ಯೋ ರಾಮ ಬೈರಾ ಎಲ್ಲ ಇಲ್ಲ ಬಂದು ದಿನ ಒಂದ್ಸತಿ ಹಿಂಗೆ ಅನ್ಬೇಕು ನಾನು ಹಾ ನಾನು ಬರಕ್ ಮುಂಚೆ ಒಂದು ಅಲ್ಲಿ ಕುತ್ಕೊಂಡ್ಬಿಡ್ತಾನೆ ಹಾ ಅಲ್ಲಿ ಬಂದು ಹಿಡಿತೀನಿ ಅಂತ. ಹಿಡಿತಾನಂತೆ ಇಲ್ಲಿ ಹಿಡಿತಾನಂತೆ ಅವನು ಅದೇನ್ ಮಾಡುತ್ತೆ ಅಂದ್ರೆ ಅಲ್ಲಿಂದ ಸ್ಟೆಪ್ಪಲ್ಲಿ ನಮ್ಮಮ್ಮ ಸೌಂಡ್ ಮಾಡಿದ್ರೆ ಇಲ್ಲಿ ಅಲ್ಲಿಂದ ಹಿಂಗ್ ಬಂದ್ಬಿಟ್ಟು ಇಲ್ಲಿ ನಿಲ್ಬಿಟ್ಟು ಎಸ್ಕೇಪ್ ಆಗ್ಬಿಡತ್ತೆ ಆ ಕಡೆ ಕಾಂಪೌಂಡಿಂದ ಅದಕ್ಕೆ ಅವನು ನಾನು ಫೋನ್ ತಗೊಂತಿದ್ದಂಗೆ ಅವ್ನು ಇಲ್ಲಿ ಬಂದು ಅದಲ್ಲ ಅದಲ್ಲ ಅಲ್ಲ ಇಡಲ್ಲ ಅಲ್ಲೂ ಮುಸ್ತಾನೆ. ಇಲ್ಲೊಂದು ಇಲಿ ಬಿಲ್ ಐತೆ ನೋಡಿ ಅಲ್ಲಿ ನೋಡ್ತಾನೆ ಅದಲ್ಲ ಗ್ರೌಂಡ್ ಅನ್ನ ಬರ್ತೈತೆ ಬರೋದು ಹ್ಮ್ ಇಲಿ ಹಿಡಿಯಕ್ಕೆ ಹಾ ಇಲಿ ಹಿಡಿತಾನಂತೆ ಹೌದು ಹಾ ಅಯ್ಯೋ ಏ ಓಡು ಏನ್ ಮಾಡ್ತಾ ಇದ್ದೆ ಅದ್ ನೀನು ಹಾ ಹಾ ಇಲಿ ಅಷ್ಟೇ ಅಲ್ಲ ಹಾವು ಬಂದ್ರು ಬಿಡಲ್ಲ ಆಮೇಲೆ ಬೇರೆ ಏನೇ ಬಂದ್ರು ಬಿಡಲ್ಲ ನಮ್ಮ ಮನೆ ಹತ್ರ ಹ್ಮ್ ನಮ್ಮ ಅಮ್ಮನ್ನ ಕರಿತಾನೆ ಬಂದ್ಬಿಟ್ಟು ಇಲ್ಲಿ ಐತೆ ನೀನ್ ಸೌಂಡ್ ಬಾ ನಾನು ಅದನ್ನ ಕ್ಯಾಚ್ ಮಾಡಿ ಹಿಡ್ಕಂತೀನಿ ಅಂತ ಇಲ್ಲಿ ಬಂದು ಹೇಳ್ತಾ ಇರೋದು ಅವನು ಅವ್ನು ಕಟ್ಟಿ ನನ್ನ ಕೈ ತಾಂತಿದ್ದಂಗೆ ಒಳಗಿದೆ ಆ ಮುಡಲ್ ಕುತ್ಕೊಂತಾನೆ ಹಿಡಿತೀನಿ ನಾನು ಅಂತ ಅದೆಲ್ಲ ಸಿಕ್ಕುತ್ತೆ ಅದಕ್ಕೆ ವೆರಿ ಬುದ್ಧಿವಂತ. ಅದು ಬಂದು ಕೂತ್ಕೊಳ್ಳಕ್ಕೆ ಬಿಡಲ್ಲ ಆ ವಿಧಿನ ಬಂತು ಅಂದ್ರೆ ಪಕ್ಕ ಬಂದಾಗ ಬಾ ಅಂತ ಕುತ್ಕೊಂತಾನೆ ಬಂದಿರುತ್ತೆ ಅದು ಅವಾಗ ಅದು ಇಲ್ಲ ಸುಮ್ಮನೆ ಕೂಗಲ್ಲ ಇಲ್ಲಿ ಬಂದೆ ಮತ್ತೆ ಬ್ಯಾಂಕ್ ಇಟ್ಟಿದ್ದೆ ಬಾ ಅಂತ ಕಿತ್ಕೊಂತಾನೆ ಹಾ ಕೈ ಕಚ್ಚಿದ್ನ ಬಾಯ್ ಆಗ್ಲೇ
ನಮ್ಮ ಮನೆ ಬಾಗಿಲಿಗೆ ಬಂದ ತಕ್ಷಣ ನಮ್ಮ ಅಪ್ಪ ಇದ್ದಿದ್ರು ಅಷ್ಟು ಖುಷಿಪಟ್ಟು ನಮ್ಮನ್ನು ಒಳಗಡೆ ಕರ್ಕೊತಿದ್ರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಬೈರ ಅಷ್ಟು ಖುಷಿ ಪಡ್ತಾನೆ ನಾವು ಬಂದ ತಕ್ಷಣ. ನಾವು ನಮ್ಮ ಅಕ್ಕ ಯಾರೇ ನಮ್ಮ ಫ್ಯಾಮ್ಲಿ ಯಾರೇ ಬಂದರೂ ಅವ್ನಿಗಾಗೋ ಖುಷಿ ಒಂದು ಎಳೆ ಮಗು ಥರ ಕುಣಿತಾ ಇರ್ತಾನೆ ಬಂದರು ಅಂತ. ಹೋಗ್ಬೇಕಾದ್ರೂ ಇವಾಗ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದೆಲ್ಲ ತೋರಿಸ್ತಾನೆ. ಸೊ ಯಾವ ಜನ್ಮದಲ್ಲಿ ಏನೋ ಬಂದ ಇರುತ್ತೋ ಅಂತ ಗೊತ್ತಿಲ್ಲ. ನಾಯಿ ಅಂದ ತಕ್ಷಣ ಕೆಲವೊಬ್ರು ಬೈದು ಬಿಡ್ತಾರೆ, ಅದಕ್ಕೊಂದು ಹೆಸರಿದೆ, ನಾವು ಅದನ್ನು ಪ್ರೀತಿಯಿಂದ ಸಾಕಿದ್ದೀವಿ, ನಮ್ಮನೆ ಮಗನ ಥರ ಸಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಗೊತ್ತಾಗತ್ತೆ ಅವು ಕೊಡೋ ಪ್ರೀತಿಗೆ ಅವರು ಏನು ಮಾಡೋಕ್ಕಾಗಲ್ಲ, ಆ ಥರ ಹಾಗೇ ಆಗತ್ತೆ, ಅಷ್ಟು ಪ್ರೀತಿ ಕೊಡ್ತಾವವು. ಸೊ ಹಾಗೆ ನಮ್ಮ ಮನೆಯಲ್ಲಿ ಒಂದು ನಾಗರಾವ್ ಬಂದುಬಿಟ್ಟಿತ್ತು. ನಾನು ಪಾತ್ರೆ ತೊಳಿತಾ ಇದ್ದೆ ನೋಡಿ, ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಲ್ಲ, ಇದೇ ಜಾಗದಲ್ಲಿ ಒಂದು ದೊಡ್ಡದು ಎಡೆ ಎತ್ಕೊಂಡು ಒಂದು 3 ಫೀಟ್ ಎಡೆ ಎತ್ಕೊಂಡು ನಿಂತಿತ್ತು ಅಂತ ಅಮ್ಮ ಹೇಳಿದ್ರು. ಮಧ್ಯರಾತ್ರಿಯಲ್ಲಿ ಬಂದು ಎಡೆ ಎತ್ಕೊಂಡು ಅದ್ರ ಇದಕ್ಕೂ ಮತ್ತು ಬೈರ ಇಬ್ರಿಗೂ ಅವ್ನು ನಾಯಿ ಹಾವು ಬಂದರೆ ಬಿಡೋದಿಲ್ಲ. ಇಲ್ಲಿ ಮನೆ ಹತ್ರ ಹಾವು ಬಂದರೆ ಅವ್ನಿಗೆ ಬಿಡೋದೇ ಇಲ್ಲ. ಎಷ್ಟು ಅಂದರೆ ನೀನಾ ಅಂತ ಫೈಟಿಂಗ್ ನಿಂತುಬಿಡ್ತಾನೆ. ಸೊ ಒಂದು ಸುಮಾರು ಬೆಳಗಿನ ಜಾವ ತನಕನೂ ಇವನು ಬಿಡ್ತಾಯಿಲ್ಲ ಅವನು ಬಿಡ್ತಾಯಿಲ್ಲ. ಫುಲ್ಲು ನಿದ್ದೆ ಕೆಟ್ಬಿಟ್ಟು ಬೆಳಗ್ಗೆ ಎದ್ದು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಂತೆ. ಸೊ ಅಷ್ಟು ನಮ್ಮ ಮನೆಗೆ ಏನೇ ಒಂದು ಆಪತ್ತು ಬರ್ತಾಯಿದೆ ಅಂದರೆ ಅವ್ನು ಸಾಯೋಕ್ಕೂ ರೆಡಿ ಅನ್ನೋ ಥರ ಹೋಗಿ ಮುಂದೆ ನಿಂತಿರ್ತಾನೆ, ಎದ್ರದ್ದೇ ಇಲ್ಲ. ಆಮೇಲೆ ಒಂದು ಸಣ್ಣ ಇಲ್ಲಿ ಬಂದರು ಅಷ್ಟೇ ಮಧ್ಯರಾತ್ರಿಯಲ್ಲಿ ಅಮ್ಮಂಗೆ ಡೋರ್ ತಟ್ಬಿಟ್ಟು, ಬಾ ಇಲ್ಲಿ ಆಚೆ ಇಲ್ಲಿ ಇದೆ, ನಿಂಗೆ ಕಡಿ ತೊಗೊಂಡು ಹಿಂಗೆ ಮಾಡು, ನಾನು ಅಲ್ಲಿ ನಿಂತ್ಕೊಂಡು ಕ್ಯಾಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆಗಲೇ ತೋರಿಸಿದ್ನಲ್ಲ ಹಂಗೆ ಮಾಡ್ತಾನೆ. ಏನೋ ನನಗೆ ಹೇರ್ ಫಾಲ್ ತುಂಬ ಆಗ್ತಾಯಿತ್ತು. ಅಮ್ಮ ಯಾಕೆ ಕೇರ್ ಮಾಡಲ್ಲ, ಹೇಳಿದ್ರೆ ಏನಾದರೂ ಒಂದು ಮಾಡು, ಒಂದು 3 ತಿಂಗಳ ಏನಾದರೂ ಒಂದು ಮಾಡು ಅಂತ ಹೇಳ್ತಾರೆ. ಬಟ್ ನಾನು ಮಾಡಲ್ಲ. ಮನೆಗೆ ಹೋಗಿ ಒಂದು ವಾರ ಮಾಡ್ತೀನಿ, ಆಮೇಲೆ ಮತ್ತೆ ಅದೇ ಕೆಲಸದ ರೊಟ್ಟಿನಲ್ಲಿ ಬ್ಯುಸಿ ಆಗಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ನಮಗೆ ಅಂತ ಏನಾದರೂ ಆಗ್ತಾಯಿದೆ ಅಂದಾಗ ಫಸ್ಟ್ ಅದ್ರ ಕಡೆ ಗಮನ ಕೊಡಬೇಕು, ಮಾಡು ಅಂತ ಹೇಳ್ಬಿಟ್ಟು ಈ ಆಮ್ಲ ಜ್ಯೂಸು ಅದು ರೆಗ್ಯುಲರಾಗಿ ಕುಡಿ ಅಂತ ಹೇಳಿದರು. ಸೊ ನಾನು ಅದು ಸ್ವಲ್ಪ ಲೇಸಿ ಮಾಡಿಬಿಡ್ತೀನಿ. ಮತ್ತು ಮೆಂತ್ಯ ತಿಂತಾಯಿದ್ದೆ ಮಾಡ್ತೀನಿ. ಮತ್ತು ಒಂದು ಸಣ್ಣ ಗ್ಯಾಪ್ ಬರುತ್ತೆ, ಆ ಗ್ಯಾಪಲ್ಲಿ ನನಗೆ ಕೆಲಸ ಮತ್ತು ಏನೋ ಒಂದು ಮಾಡಬೇಕು, ಅದು ಮತ್ತು ಅದೇ ಆಗಿಬಿಡುತ್ತೆ. ಅಲ್ಲಿ ಸ್ವಲ್ಪ ಮತ್ತೆ ಲೇಸಿ ಆಗಿಬಿಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಇದು ಮಾಡಿ ನನಗೆ ಅಂತ ಕೊಬ್ಬರಿ ಎಣ್ಣೆಲ್ಲ ಕಾಯಿಸಿದ್ರೆ ಅದನ್ನೆಲ್ಲ ಹಚ್ಕೊಂಡು ಹಂಡೆ ಒಲೆಯಲ್ಲಿ ನೀರು ಸ್ನಾನ ಮಾಡೋದಿದೆಯಲ್ಲ ಅದೊಂಥರ ತೃಪ್ತಿ. ನಮ್ಮ ಮನೆಗೆ ಬಂದರೆ ನಂಗೆ ಒಂದು ಥೆರಪಿ. ನಾವು ಇದೆಲ್ಲ ಚಿಕ್ಕ ಹುಡುಗರ್ನಲ್ಲಿ ಹಿಂಗೆ ಮಾಡ್ತಾಯಿದ್ದು. ನಾವು ಹುಟ್ಟಿದಾಗ ಚಿಕ್ಕ ಹುಡುಗಿನಲ್ಲಿ ಇದೇ ಥರ ನೀರು ತುಂಬ್ತಾಯಿದ್ವಿ, ಇದೇ ಥರ ಕೆಲಸ ಇರ್ತಾಯಿತ್ತು. ಮನೆ ಸುತ್ತಮುತ್ತ ಹೆಂಗೆ ಆ್ಯಕ್ಟಿವಾಗಿ ಓಡಾಡ್ತಾಯಿದ್ವಿ ಅಂತ ಅಂದರೆ ಆ ಕೆಲಸಕ್ಕೆ ಒಂದು ಮಜಾ ಇತ್ತು, ಬೇಜಾರಿತ್ತು ಅವಾಗ. ಬಟ್ ಇವಾಗ ಇದ್ರ ವ್ಯಾಲ್ಯೂ ಗೊತ್ತಾಗ್ತಾಯಿದೆ. 4 ಗೋಡೆ ಮಧ್ಯೆ ಸುಮ್ಮನೆ ಗೊದ್ಕೊಂಡು ಆ ಸಿಂಕಲ್ಲಿ ಇಷ್ಟು ದೊಡ್ಡ ಸಿಂಕಲ್ಲಿ ಪಾತ್ರೆ ತೊಳೆಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಇಷ್ಟಾಗಲ ಜಾಗದಲ್ಲಿ ಓಡಾಡೋಕ್ಕಾಗಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ. ಹೊರಗಡೆ ಪ್ರಕೃತಿ ಇಲ್ಲ, ಒಂದು ನೇಚರ್ ಇಲ್ಲ, ಒಂದು ಗಾಳಿ ಇಲ್ಲ, ಒಂದು ಬೆಳಕಿಲ್ಲ. ಆಮೇಲೆ ಲಿಫ್ಟ್ ಮಾಡಲ್ಲ ಏನೋನು, ಇಲ್ಲೇ ನೀರು ಲಿಫ್ಟ್ ಮಾಡಿ ಎತ್ಕೊಂಡು ಹೋಗ್ತೀವಿ. ಅಮ್ಮಂಗೆ ಸ್ವಲ್ಪ ಏಜ್ ಆಗ್ತದೆ ಕಷ್ಟ, ಬಟ್ ನಮಗೆ ಇದಿರಬೇಕಿತ್ತು ಅಂತ ಫೀಲ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿಗೆ ಬಂದಾಗ ಸಣ್ಣ ಪುಟ್ಟದೇನಾದರೂ ಮಾಡೋದು ಅಷ್ಟೇ. ಇದು ಮಾಡ್ತಾ ನಾವು ತುಂಬ ಸ್ಟ್ರಾಂಗಾಗಿ ಇರ್ತಿದ್ವಿ. ಇದು ಬಿಡ್ತಾ ತುಂಬ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದೀವಿ. ಇನ್ನು ಹಿಂಗೆ ಮನೇಲಿ ಮಂದಿ ಎಲ್ಲ ಕೆಲಸ ಮಾಡ್ತೀವಿ, ಮನೆ ಚಿಕ್ಕದಲ್ವಾ. ಸೊ ಒಬ್ಬೊಬ್ರು ಹೋಗಿ ಒಂದೊಂದು ರೂಮಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮನೆಗಳಲ್ಲಾದರೆ ಹಾಗಲ್ಲ, ಆ ಮೂಲೆಯಲ್ಲೊಬ್ರು ಈ ಮೂಲೆಯಲ್ಲೊಬ್ರು ಕೂತ್ಬಿಡ್ತೀವಿ. ಇಲ್ಲಾಂದರೆ ಅಕ್ಕ ಇರಲಿ ನಾವು ಬರಲಿ ಎಲ್ಲ ಇಲ್ಲೇ ಇರ್ತೀವಿ, ಎಲ್ಲ ಮಾತಾಡ್ತೀವಿ, ಎಲ್ಲ ಗಲಾಟೆ ಮಾಡ್ತೀವಿ, ಎಲ್ಲ ಸೌಂಡ್ ಮಾಡ್ತಾ ಇರ್ತೀವಿ, ಏನೇ ಕೆಲಸ ಮಾಡಲಿ ಜೊತೆಲಿ ಮಾಡ್ತಾ ಇರ್ತೀವಿ. ಹಿಂಗೆ ನಾವು ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್. ಒಟ್ಟು 3 ದಿನದ ವ್ಲಾಗ್ ಇಲ್ಲೇ ಮುಗೀತು. ಅಮ್ಮ ಚಪ್ರದವರೆ ಕಾಯಿ ಹಾಕಿದ್ರು, ಅದೆಲ್ಲ ಕಾಯಿ ಬಿಟ್ಟಿದೆ, ಕಿತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕೀಳ್ತಾಯಿದ್ರು. ಇನ್ನು ಇಲ್ಲಿದು ಬಿಲ ಇದೆ, ಇಲ್ಲಿ ನಮ್ಮ ಬೈರ ಬಿಡ್ತಾ ಇಲ್ಲ ಇಲ್ಲಿ ಬರೋದಕ್ಕೆ. ಅಲ್ಲಿ ಸ್ಮೆಲ್ ಬರ್ತಾ ಇದೆ, ರಾತ್ರಿ ಎಲ್ಲ ಓಡಾಡಿದೆ ಅನಿಸುತ್ತೆ. ಸೊ ಅದಕ್ಕೆ ಬನ್ನಿ ಇಲ್ಲಿ ಇರ್ಬೋದು, ನೀವೇನಾದ್ರೂ ಹಿಂಗೆ ಮಾಡಿ ನಾನು ಹಿಡಿತೀನಿ ಅದನ್ನ ಅಂತ ಹೇಳ್ಬಿಟ್ಟು ಸಂಜೆ ನಾವು ಅದು ಕಾಯಿ ಕೀಳೋ ತನಕ ಅಲ್ಲೇ ಕೂತಿದ್ದ. ನೋಡು ಕೂತು ಬಿಟ್ಟವನೆ ಬೇರ. ಏನು ಏನಂತಮ್ಮ? ಹಿಡೀರಿ ಬನ್ರಿ ಹೊಡೀರಿ ಅಂತನಾ?
ಇಲ್ಲಿರೋ ಹಸು ಬೈರ ಕೋಳಿ ಅಮ್ಮ ಅವರಿಗೆ ಇವರು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರ ಮಧ್ಯೆ ಸಮಸ್ಯೆ ಇಲ್ಲ ಅಂತ ನಾನು ಹೇಳಲ್ಲ, ತುಂಬ ನೆಮ್ಮದಿಯಾಗಿದ್ದಾರೆ, ಯಾವ ಸಮಸ್ಯೆ ಇಲ್ಲ ಅಂತ. ಇಷ್ಟೇ ಆಗಿದ್ರೆ ತುಂಬ ನೆಮ್ಮದಿಯಾಗಿರ್ತಾರೆ ಅವರು. ಬಟ್ ಸಮಸ್ಯೆ ಅನ್ನೋದು ಎಲ್ಲಿಲ್ಲ ಹೇಳಿ, ಯಾವ ಕಾಡಿಗೆ ಹೋದ್ರೂ ಅಲ್ಲೊಂದು ಸಮಸ್ಯೆ ಉಟ್ಕೊಳ್ಳುತ್ತೆ. ಪ್ರತಿಯೊಬ್ಬರು ಲೈಫಲ್ಲೂ ಸಮಸ್ಯೆ ಇರುತ್ತೆ. ಸೊ ಹಂಗೆ ಸಮಸ್ಯೆ ಅಂತ ಇದ್ದೇ ಇರುತ್ತೆ ಎಲ್ಲ ಕಡೆನೂ. ಬಟ್ ನಮಗೊಂದು ಥೆರಪಿ ಅಂತ, ನೀವೆಲ್ಲ ಹಿಂಗೆ ಬೇಜಾರಾದಾಗ ಅಲ್ಲ ಗೋಡೆ ಮುದ್ದೆ ಕುತ್ಕೊಂಡಾಗ ಬ್ರೈನ್ ತುಂಬ ಬೇರೇನೋ ಬೇಕು ಅಂತ ಕೇಳಿದಾಗ ಇಲ್ಲಿಗೆ ಬರೋದು, ಒಂದು 2 ದಿನ ಟೈಮ್ ಸ್ಪೆಂಡ್ ಮಾಡೋದು. ಯಾಕೆಂದರೆ ನಮಗೂ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಲ್ಲ, ಅವರಿಗೂ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗಾಗಿ ಹೋಗೋದು 2 ದಿನ ಟೈಮ್ ಸಿಕ್ಕಿದ್ರೂ ಹೋಗಿ ಅವ್ರಿಗೂ ಒಂಥರ ಖುಷಿ, ನಮಗೂ ಒಂಥರ ಖುಷಿ. ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಇನ್ನು ಪ್ರೀತಮ್ಗಂತೂ ಸಿಕ್ಕಾಪಟ್ಟೆ ಖುಷಿ. ಇಲ್ಲಿ ಎಷ್ಟು ಆಟ ಆಡ್ತಾನೆ, ಎಷ್ಟು ಓಡಾಡ್ತಾನೆ, ಏನೆಲ್ಲ ಮಾಡ್ತಾ ಇರ್ತಾನೆ. ಪ್ರಗತಿನೂ ಅಷ್ಟೇ, ಸುಮ್ಮನೆ ಇರೋದೇ ಇಲ್ಲ. ಅವ್ರ ಖುಷಿ ನೋಡೋದೇ ಒಂಥರ ಖುಷಿ. ಮಕ್ಳಿಗೆ ಏನು ಗೊತ್ತಾ, ಮಣ್ಣಲ್ಲಿ ಆಡಬೇಕು, ಪ್ರಾಣಿಗಳ ಜೊತೆ ಆಡಬೇಕು, ಮತ್ತು ಹೊರಗಡೆ ಗಾಳಿ, ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂದರೆ ಅವ್ರನ್ನ ಇಮ್ಯುನಿಟೀಸ್ ತುಂಬ ಸ್ಟ್ರಾಂಗ್ ಮಾಡುತ್ತೆ. ನಾವು ಅಲ್ಲಿ ಏನು ಮಾಡ್ತೀವಿ, ಕ್ಲೀನ್ ಅಲ್ಲಿ ಮುಟ್ಬೇಡ, ಇಲ್ಲಿ ಮುಟ್ಬೇಡ, ಅದನ್ನು ನೋಡಬೇಡ, ಇದು ತಿನ್ನಬೇಡ, ಕೈ ತೊಳ್ಕೊ ಅದೆಲ್ಲ. ಮಕ್ಳಿಗೆ ಈ ಥರದ್ದು ಬ್ಯಾಕ್ಟೀರಿಯಾಗಳು ಬೇಕು, ಅದನ್ನು ಫೈಟ್ ಮಾಡಬೇಕು. ಅವಾಗ ಅವ್ರಿಗೆ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಆಗುತ್ತೆ. ಇವಾಗ ನೋಡಿ, ರೋಡ್ ಸೈಡಲ್ಲಿ ಮಕ್ಕಳು ಇರ್ತಾರೆ ಗೊತ್ತಾ, ಏನಾದರೂ ರೋಸ್ ಬೊಕ್ಕೆ ಎಲ್ಲ ಮಾಡ್ತಾರೆ. ಅವ್ರ ಮಕ್ಕಳು ನೋಡಿ, ಎಳೆ ಮಕ್ಕಳು 6 ತಿಂಗಳು ಮಕ್ಕಳನ್ನೇ ರೋಡ್ ಮೇಲೆ ಹಾಕೊಂಡು ಕೂತಿರ್ತಾರೆ. ಅವಕ್ಕೆ ಒಂದು ಸ್ವಲ್ಪ ಕಾಯಿಲೆನೂ ಬರೋದಿಲ್ಲ, ಏನೂ ಇಲ್ಲ. ಅವ್ರು ತುಂಬ ಇಮ್ಯುನಿಟಿ ಪವರ್ ಇರುತ್ತೆ. ಈಗ ನಮ್ಮ ಮನೇಲಿ ಹೆಂಗೆ ಇಕ್ಕಿ ಬೇಳೆ ಸಾರು ಮಾಡೋರು ಅಂದರೆ, ಕಾಳ ಅವರೆಕಾಯಿ ತಮ್ಮಂದು ಸುಳಿದ್ಬಿಟ್ಟು ರಾತ್ರಿ ನೆನಕರು, ಬೆಳಗ್ಗೆ ಎದ್ಬಿಟ್ಟು ಇಸ್ಕಿದ ಕಾಳಿಗೆ ರಾಗಿ ಹಸಿಟ್ಟು ಹಾಕಿ ಎಲ್ಲ ಒಸಗ್ಬಿಟ್ಟು ನೆಲಕ್ಕೆ ಹಾಕೊಂಡು ರಾಗಿ ಹಸಿಟ್ಟು ಹಾಕಿ ಹಿಂಗೆ ಒಸಗ್ಬಿಟ್ಟು ಅದ್ರಾಗ ಏನಾದ್ರು ಹಿಂಗೆ ಸಿಪ್ಪೆ ಗಿಪ್ಪೆ ಇದ್ರೆ ತೆಗೆದ್ಬಿಟ್ಟು 7 ಸತಿ ತೊಳೆಯೋರು ಕಾಳ. 7 ಸತಿ ತೊಳೆದ್ರೆ 7ದಂಗೆ ಸಾಂಬಾರ್ ರುಚಿಯಾಗಿ ಬರ್ತದೆ ಅಂತ ನಾವ್ ಹೇಳ್ದಂಗೆ ರುಚಿಯಾಗೈತದೆ ಅಂತ ಹೇಳ್ದಂಗೆ ಕೇಳ್ಬೇಕಂದ್ರೆ 7 ಸರಿ ತೊಳಿಬೇಕು. 7 ಸತಿ ನಾನು ಇವಾಗ 7 ಸತಿನ ತೊಳೆದೇ ಹಾಕೋದು, ಆದ್ರೆ ರಾಗಿ ಹಸಿಟ್ಟು ಹಾಕಿ ತೊಳೆಯಲ್ಲ. ಆಮೇಲೆ ಏನೇನು ಹಾಕೋರು ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ಶುಂಠಿ, ಚಕ್ಕೆ ಹಾಕ್ಬಿಟ್ಟು ಮಸಾಲೆ ಸಾರು ಥರ ಬೆಣ್ಣೆ ಹಾಕಿ ಒಗ್ಗರಣೆ ಹಾಕೋರು. ತುಪ್ಪ ಇದೆಲ್ಲ ಹಾಕ್ತಿರ್ಲಿಲ್ಲ, ಎಣ್ಣೆ ಎಲ್ಲ ಇಲ್ಲ, ಬೆಣ್ಣೆನೇ ಹಾಕ್ಬೇಕಾಗಿತ್ತು ಈ ಸಾರಿಗೆ. ಆಮೇಲೆ ಬೆಣ್ಣೆ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಹಳ್ಳನ್ನ ಮೇಲೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಒಂದಿಷ್ಟ ಬಿಳಿದು ಒಳಗಡೆ ಪಾಟನ್ನು ಮಾತ್ರ ಅರ್ದ್ಬಿಟ್ಟು ಹಾಕೋರು. ಆಮೇಲೆ ಕುಚ್ಚಳ್ಳ ಅರ್ದ್ಬಿಟ್ಟು ಸೋಸ್ಬಿಟ್ಟು ಹಾಕೋರು. ಇಲ್ಲಾಂದ್ರೆ ಅದಾಕ್ಬೇಕು, ಇಲ್ಲಾಂದ್ರೆ ಇದಾಕ್ಬೇಕು, ಎರಡು ಹಾಕ್ಬೇಕಾ? ಚೆಳ್ಳು ಹಳ್ಳು ಎರಡೂನು. ಅದನ್ನ ಸಾರ ಮಾಡ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಅದನ್ನ ಅರ್ದ್ಬಿಟ್ಟು ಸೋಸಿ ಅದು ಬಿಡೋರು. ಹಳ್ಳೇನ್ ಸೋಸ್ತಿರ್ಲಿಲ್ಲ, ಅದನ್ನ ಬೀಜ ತೆಗೆದ್ಬಿಡೋರು. ಹುಚ್ಚೆಳ್ಳು ಮಾತ್ರ ಮೊಟ್ಟೆ ತರ ತೆಗೆದ್ಬಿಡೋರು. ಅದನ್ನ ಹುಚ್ಚಳ್ಳು ಮಾತ್ರ ಕಲ್ಲಲ್ಲಿ ಅರ್ದ್ಬಿಟ್ಟು ಅದನ್ನ ಸೋಸಿ ಬಿಟ್ಬಿಡೋರು. ಅದ್ರ ರಸನ ಚೆನ್ನಾಗಿರುತ್ತೆ ಅಂತ, ರುಚಿಯಾಗುತ್ತೆ. ಹಳ್ಳು ಅರ್ದಿರೋದ್ ನೋಡಿದೀನಿ. ನಮ್ಮವ್ವಾಗ ಮಾಡೋದು. ನಾವೀಗೆಲ್ಲ ಬಿಟ್ಬಿಟ್ಟು ಈ ಬೆಂಗಳೂರವ್ರ ಥರ ಮಸಾಲೆ ಅರಿಯನ್ನ ಸಾರು ಮಾಡೋಣ ಹಂಗೆ ಮಾಡಿದ್ವಿ. ಈಗ ಹಳ್ಳೆಲ್ಲಿ ಅದಕ್ಕೆ ಇವಾಗ ರುಚಿ ಹುಚ್ಚಳ್ಳೆಲ್ಲಿ ಹುಡ್ಕೊಂಬರೋದು. ಅವು ಮನೇಲೆ ಇರೋವು ಎಲ್ಲ ಬೆಳೆಯೋರು. ಕಾಸು ಕೊಟ್ಟೆ ತರಂಗಿರ್ಲಿಲ್ಲ. ನಮ್ಮ ಮನೇಲಿ ಎಲ್ಲ ಬೆಳೆಯೋರು. ಹುಚ್ಚಳ್ಳು, ಸಾಸಿವೆ, ಹುಳ್ಳಿಕಾಳು, ಹೆಸರು ಕಾಳು, ತಿನ್ನಕ್ಕೆ ಇದು ಕಡಲೆ ಬೀಜ, ಕಡಲೆಕಾಯಿ, ಏನಾದ್ರೂ ಕಬ್ಬು, ಬೆಲ್ಲ, ಆಲೆಮನೆ ಎಲ್ಲ ತತ್ತಿರ್ಲಿಲ್ಲ. ನಾವು ಇದು ತತ್ತಿರ್ಲಿಲ್ಲ, ಸಕ್ಕರೆ ತತ್ತಿರ್ಲಿಲ್ಲ, ಸಕ್ಕರೆ ಇರ್ಲಿಲ್ವೇನೋ. ಆಲೆಮನೆ ಈ ವರ್ಷ ಆಡಿದ್ರೆ ಬರೋ ವರ್ಷ ಆಲೆಮನೆಗೆ ಆಗತಕ್ಕ ಒಂದು ದೊಡ್ಡ ಮಡಕೆಯಲ್ಲಿ ಬೆಲ್ಲ ತುಂಬಿಟ್ಬಿಡೋರು. ಅದ್ರಾಗ ಎತ್ಕೊಂಡು ವರ್ಷ ಎಲ್ಲ ಖರ್ಚು ಮಾಡೋದು. ನೋಡಿದ್ಯಾ ಪ್ರಗತಿ ಹೆಂಗದೆ ಅಂತ? ನಾವೇ ನೋಡಿಲ್ಲ, ನೀವೇನ್ ನೋಡ್ತೀವಿ? ನಾವು ಬರೋಷ್ಟಲ್ಲೇ ತೆಗೆದ್ಬಿಟ್ಟಿದಲ್ವೇ ನಮ್ಮ. ನಾವು ಬರೋಷ್ಟಲ್ಲ ಅಲೆಮನೆ ನೋಡಿದೀವಿ, ಕಣ ನೋಡಿದೀವಿ. ಏನ್ ಅನ್ಸುತ್ತೆ ಪ್ರಗತಿ? ನಾವು ನೋಡ್ಬೋದಿತ್ತು ಒಂದೇ ಸರಿ, ಏನೇನಿತ್ತು ಅಂತ ಒಂದ್ಸರಿ ನೋಡ್ಬೇಕು ಅಂತ ಅನ್ಸುತ್ತಾ? ಈಗ ಏನ್ ನೋಡಕ್ಕಾಗತ್ತೆ?
ಮ್ಯೂಸಿಯಂ ಅಲ್ಲ ಇಕ್ಕಿರ್ಬೋದಲ್ವಾ ಆತರ ಆಲೆ ಮನೆನೇ ತಗೊಂಡು ಮ್ಯೂಸಿಯಂ ಅಲ್ಲಿ ಇಕ್ಬಿಡದ ಆತರ ಇಕ್ಕಕ್ಕಾಗಲ್ವಾ ನೀವು ಆಲೆ ಮನೆ ಅಂದ್ರೆ ಅದೊಂದು ಇದು ಕಟ್ಟಿರೋದು ಆಲೆ ಮನೆ ಅಂದ್ರೆ ಬೆಲ್ಲ ತೆಗಿಯಕ್ಕೆ ಅಂತ ಜಾಗ ಒಲೆ ಹಾಕಿ ಇದು ಕಬ್ಬು ಕೊಡೋದು ದಾಡ ತಗೊಂಬಂದು ಕಬ್ಬು ಕಡ್ಕೊಂಬಂದು ಆ ಬೆಲ್ಲ ರಸ ತೆಗಿಬೇಕಲ್ಲ ಆ ಕಬ್ಬಿಂದು. ಬೆಲ್ಲ ಎಲ್ಲ ಮೂಟೆ ತರ ಕಟ್ಟೋರು. ಆ ಮೂಟೆ ಇವಾಗ ಯಾವನಿಗೆ ಕಟ್ಟಕ್ ಬರ್ತದೆ, ದೊಡ್ಡಣ್ಣರೆಲ್ಲ ಕಟ್ಟೋರು. ಹುಲ್ಲು ಅಡಿಕ್ ಹಾಕ್ಬಿಟ್ಟು ಅದ್ರ ಮೇಲೆ ಅದೇ ಕಬ್ಬಿನ ಗರಿನೇ ಎಲ್ಲ ತೆಕ್ಕೆ ಮಾಡಿ ಹುಲ್ಲು ಕಬ್ಬಿನ ಗರಿನೇ ಇದ್ ಮಾಡ್ಕೊಂಡು ಶಾಪ ಪ್ಯಾಕೆಟ್ ಮಾಡೋರು ಬೆಲ್ಲದ್ದು ಬೆಲ್ಲದ್ದು ಹಚ್ಚಿಂದು ಜೋಡ್ಸಿ ಅಚ್ಚು ಒಂದ್ ಬೆಲ್ಲ ಮಾಡ್ತಿದ್ರ ಹಚ್ಚಿ ಮೇಲೆ ಮಾಡ್ತಿದ್ದು. ಒಂದ್ ದಿವಸಕ್ಕೆ ಎಷ್ಟು ಮೂಟೆ ಕಟ್ಬೇಕಾಯ್ತು. ಅದೆಲ್ಲ ಗಂಡಸರು ಮಾಡೋರು ನೋಡು. ನಮ್ಮಮ್ಮ ನೋಡಿ ಅದೆಲ್ಲ ನೋಡೋರೆ. ನಾವು ಕೂದಲಷ್ಟು ಇಟ್ಟೆ ಓದ್ತಿದೀವಿ. ಇಟ್ಟು ದುರ್ಕೊಂಡು ತಗೊಂಡೋಗ್ಬೇಕು ಅವ್ರಿಗೆ ಊಟ. ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ನಾಷ್ಟ ಊಟ ಎಲ್ಲ ಅವ್ರು ಒಂದ್ ತಿಂಗಳ ತಕ ಮನೆಗೆ ಬರ್ತಿರ್ಲಿಲ್ಲ. ಅಲ್ಲೇ ಅಲೆ ಮನೇಲೆ ಅಲೆ ಮನೇಲೆ ಇರ್ತಿದ್ದೆ. ಎಲ್ಲ ಗುಡ್ಸ್ಲಾಕೊಂಬಿಡೋರು, ಅಲ್ಲೇ ಇರೋರು ಗಂಡಸರುಗಳೆಲ್ಲ. ಊಟ ಎಲ್ಲ ಅಲ್ಲಿಗೆ ಹೋಗೋದು. ಏಳು ಸರಿ ತೊಳಿತೈತಿ ಈಗ. ಏನೋ ಆಗಿನ ಕಾಲದ ಶಾಸ್ತ್ರ. ಇವತ್ತು ಹಂಗಂದ್ರೆ ಸಾಂಬಾರ್ ಚೆನ್ನಾಗಾಗುತ್ತೆ ಅಂತ ಅಲ್ವಾ? ಹಳ್ಳು ಹುರ್ದು ಹಾಕಿದ್ರೆ ಹಳ್ಳು ಸಿಕ್ಕಿದ್ರೆ ಹಳ್ಳು ಗಿಡ ನಮ್ಮ ಮನೆ ತಗೋ ಅಷ್ಟಿರೋ ಕಣವ. ನಿನ್ನೆ ಅವ್ರ ಅಪ್ಪ ಎಲ್ಲ 2 ಅಳ್ಟ ಬಂದಿದ್ರು ಹೇಳ್ತಾರೆ. ಎಳ್ಳು ತೋರಿಸ್ತಿತ್ತಲ್ವಾ? ನಾನು ಒಂದ್ ಸುಮ್ಮನೆ ಹಂಗೆ ನಾನು ಈ ಮನೆಗೆ ಬಂದಾಗ 20 ಸೇರು 30 ಸೇರು ಒಂದೊಂದ್ ಚೀಲ ಹಳ್ಳು ಕೂಡ ಕೊಡ್ತಿದ್ದೆ ಅಜ್ಜಿಗೆ. ಅಷ್ಟಿದ್ದ ಮನೆಯಿಂದ ಇಲ್ಲ. ಇವಾಗ ಒಂದ್ ಗಿಡನ ಹಾಕಿದ್ರು ಬರ್ತಾ ಇಲ್ಲ. ಅಮ್ಮ ಮಾಡ್ತಿದ್ದಿದ್ದು ನೋಡಿದ್ದೆಲ್ಲ ಇವಾಗ ಮ್ಯೂಸಿಯಂ ಅಲ್ಲ ಐತೆ. ಆಂಟಿಕ್ ಪೀಸ್ ಯಾರು ಯೂಸ್ ಮಾಡಲ್ಲ. ಆ ತರ ಇತ್ತು ಆಗಿನ ಕಾಲ. ಆಯ್ತಲ್ಲ ಇಲ್ಲ ನೋಡು ಹೋಯ್ತೀನಿ ಹೋದ್ನ. ತಗೊಂಡೋಗಿ ಏನೇನ್ ಹಾಕಿದ್ಯಮ್ಮ ಇದಕ್ಕೆ? ಇದಕ್ಕೆ ಅದೇ ಕಿತ್ಲೆ ಹಣ್ಣಿನ ಪೌಡ್ರು, ಆಮೇಲೆ ಎಳ್ಳಿಕಾಯಿ, ಎಳ್ಳಿಕಾಯಿ ಅಂತೀನಿ, ನಿಂಬೆಹಣ್ಣು, ಕಿತ್ಲೆ ಹಣ್ಣು, ಮತ್ತೆ ಇದು ಅಲೋವೆರಾ ಅಂತೀನಿ. ಅದೆಂಥದ್ದು ಇನ್ನೊಂದು ಇದು ಹಣ್ಣು ತಿಂತೀವಲ್ಲ ಸಣ್ಣದು, ಇದು ಆಮ್ಲ, ಬೆಟ್ಟಿನ ನೆಲ್ಲಿಕಾಯಿ ಪೌಡ್ರು, ಮತ್ತೆ ಇನ್ನೊಂದು ಕಿತ್ಲೆ ಇದು ಸಣ್ಣ ಬೀಜ ತರ ಇರೋದು ಬಾಯಿಗೆ ಬರ್ತಿಲ್ಲ, ದಾಳಿಂಬೆ ಹಣ್ಣಿನ ಸಿಪ್ಪೆ, ಕಡಲೆ ಹಿಟ್ಟು 1 ಸ್ಪೂನು ಎಲ್ಲ ಹಾಕಿ ಅಷ್ಟು ಮಾಡಿ ಇಕ್ಕಿದ್ದೀನಿ ಮುಖಕ್ಕೆ ಹಾಕೊಳ್ಳೋಕ್ಕೆ. ತಗೊಂಡೋಗಿ ನೀನು ಸ್ವಲ್ಪ. ಮತ್ತೆ ಅಲ್ಲುಜ ಪುಡಿ ಮಾಡಿದ್ದಲ್ಲ ಅದೆಲ್ಲಮ್ಮ? ಅದು ಅಲ್ಲಿ ಒಳಗಡೆ ಬಚ್ಚಿನ ಮನೆ ಇಕ್ಕಿದ್ದೀನಿ. ಇದು ನಮ್ಮನೆ ಗೋರಂಟಿ ಪೌಡ್ರು. ಗೋರಂಟಿ ಸೊಪ್ಪು ಇಟ್ಟಿತ್ತಲ್ಲ, ಸೇಮ್ ಗೋರಂಟಿ ಘಮ ಘಮ ಅಂತೈತಿ. ಅದೊಂದಿಷ್ಟು ಗಿಡದಲ್ಲಿ ಸೊಪ್ಪು ವೇಸ್ಟ್ ಆಗುತ್ತೆ ಅಂತ ಈಗ ಎಲೆ ಉದುರ್ತದಲ್ಲ, ಅದಕ್ಕೆಲ್ಲ ಕಿತ್ತುಬಿಟ್ಟು ಆಮ್ಲ ಪೌಡ್ರನ್ನು ಮಾಡಿರ್ತೀನಿ ನೋಡಿ. ನಾನು ಜ್ಯೂಸ್ ಕುಡಿದು ಮಿಕ್ಕಿದ್ದ ಮಾಡ್ತೀನಿ. ಈಗ ಅದಕ್ಕೇನೋ ಅಲ್ಲಿ ಪುಡಿ ಮಾಡ್ಕೊಳಕ್ ಅಲ್ಲ, ಇದು ಮುಖಕ್ಕೆ ಹಾಕೊಳ್ಳೋದ್ಕೋ, ಮತ್ತೆ ಎಣ್ಣೆ ಕಾಯಿಸೋದ್ಕೋ. ಇದು ಎಷ್ಟು ಗಮ್ ಅಂತೈತಿ ನೋಡು, ರಸ ತೆಗ್ದಿರೋದೆ ಎಷ್ಟು ಘಮ ಘಮ ಅಂತೈತಿ. ಅದಕ್ಕೆಲ್ಲ ಭಯಂಕರ ಬೇಕಾದ ಬಳಸ್ಕೊಂತೀನಿ. ಮಾಡ್ಗದ್ ಮಡಗಿರ್ತೀನಿ. ವೇಸ್ಟ್ ಮಾಡಿದೆ ಯಾಕೆ ಅಂತ ಏನೇನಾಗುತ್ತೆ ಎಲ್ಲ ಯೂಸ್ ಮಾಡ್ಕೊಳ್ಳೋದು. ಅಲ್ಲಿನ ಪುಡಿ ಸ್ವಲ್ಪ ಕೊಡು ನನಗೆ. ತಗೊಂಡೋಗಿ ಸ್ವಲ್ಪ ನಾನೊಬ್ಳೆ ಯೂಸ್ ಮಾಡೋದು. ನೋಡಿದ್ರೆ ಅಲ್ಲೂ ಇತ್ತ ನೆನೆ ಅಲ್ಲಿಗೆ ಚೆನ್ನಾಗಿಲ್ವಾ? ಚೆನ್ನಾಗೈತೆ. ಉಪ್ಪು ಹಾಕಿದ್ಯಾ? ಉಪ್ಪು ಹಾಕಿದ್ದೀನಿ. ಉಪ್ಪು ಲವಂಗ ಹಾಕಿದ್ದೀನಿ, ತುಳಸಿ ಸೊಪ್ಪು ಹಾಕಿದ್ದೀನಿ. ಅದು ಇನ್ನೊಂದು ಯಾರೋ ಇಲ್ಲಿ ನಮ್ಮ ಮನೆ ತಗೋ ಸುತ್ತಲೂ ಐತೆ. ಅವಾಗೆಲ್ಲ ಆಮ್ಲ ತಲೆಗೆ ಹಾಕೊಂಬದು ವೈಟ್ ಕೂದಲಿಗೆ ಭೃಂಗರಾಜ್ ಅಂತ ಭೃಂಗರಾಜ್ ಅಲ್ಲ, ಅದೇ ಬೇರೆ ಅಂದ್ರಲ್ಲ, ಆ ಗಿಡನ ಅಲ್ಲಿ ಪೌಡ್ರ್ ಮಾಡ್ಬೋದಂತೆ. ಅದೇ ಹೇಳಿದ್ರು. ಅದಿಷ್ಟು ಕಿತ್ಕೊಂಬಂದು ಒಣಗಿಸಿ ಎಲ್ಲ ಇದು ಬೆಳ್ಳುಳ್ಳಿ ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಹೆಂಚಿ ಮೇಲೆ ಉದ್ಬಿಟ್ಟು ಅರ್ಶಿನ ಪುಡಿ ಉರಿಬೇಕು. ಹಾಕಿ ಎಲ್ಲ ಉದ್ಬಿಟ್ಟು ಬಿಸಿಲಲ್ಲಿ ಇಕ್ಕಿ ತಂದು ಪೌಡ್ರ್ ಮಾಡಿಬಿಟ್ಟು ಡಬ್ಬಕ್ಕೆ ತುಂಬ ಇಟ್ಬಿಡೋದು. ಇರುವ ಬೇಡ
ಬೈರ ಮಸಾಲೆ ಅರ್ದಿದ್ನಲ್ಲ ಮಶ್ರೂಮ್ ತಂಬರ್ಲಿಲ್ಲ ಇದು ಒಂದು ಜೈಸಿ ಕಳ್ಸಿಲ್ಲ ಹಾಂ ಮಸಾಲೆ ಅರ್ದಿದ್ನಲ್ಲ ಮೊಟ್ಟೆ ಸಾರು ಮಾಡ್ಕೊತೀಯ ಕೊಡ್ಲಾ ಬೇಡ ನಾನು ಮಾಡ್ತೀನಿ ನೀನು ಮಾಡ್ಕೊಳಮ್ಮ. ನಾನು ಮೊಟ್ಟೆ ಸಾರು ಮಾಡಲ್ಲ ಅದಕ್ಕೆ ಬಾರ ಬೈರ ಬಾಯ್ ಬಾಯ್. ಬೇಡ ಬಟ್ಟೆ ಗಲೀಜಾಗುತ್ತೆ. ನೀನು ಇಲ್ಲಿ ಹುಡುಕ್ತಾ ಇರು, ಬರ್ತೀನಿ ನಾನು ಹೋಗಿ, ಸರಿನಾ? ನಮ್ಮ ಬಟ್ಟೆ ಮೇಲೆ ಹತ್ಬೇಡ, ಬಟ್ಟೆ ಮೇಲೆ ಹತ್ಬೇಡ, ಬಟ್ಟೆ ಮೇಲೆ ಹತ್ಬೇಡ. ಬಾಯ್ ಬಾಯ್ ಬೈರ ಬಾಯ್. ಬಾಯ್ ಭಯ ಬರ್ತೀನಿ ಬೇಗ ಅಂತ ಹೇಳು. ನಾ ಬರ್ತೀನಿ ಬೇಗ ಆಯ್ತಾ. ಬಾಯ್ ಬಾ ಮಮ್ಮಿ. ಹಾಂ ಇರು ಆತ. ಇನ್ನು ನಮ್ಮಮ್ಮ ಒಬ್ಬರೇ ಇದ್ರಾಗ ಟೈಮ್ ಪಾಸ್ ಹೆಂಗೆ ಮಾಡ್ತಾರೆ ಅಂದರೆ ಈ ಥರ ಏನಾದರೂ ಒಂದು ಫೇಸ್ ಪೌಡರ್ ಇರ್ಬೋದು, ಅಂದರೆ ಎಲ್ಲ ವಸ್ತು ಡ್ರೈ ಮಾಡೋದು, ಅದನ್ನು ಪೌಡ್ರ್ ಮಾಡೋದು, ಹೇರ್ ಪ್ಯಾಕ್ ಮಾಡೋದು. ಅವ್ರಿಗೆ ಹೇರ್ ಲಾಸ್ ಆಗಿತ್ತು, ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗಿದೆ, ಹೇರ್ ತುಂಬ ತಿನ್ನಾಗಿದೆ. ಅವರು ಅಷ್ಟು ಎಫರ್ಟ್ ಹಾಕಿ ಅದನ್ನು ಕೇರ್ ಮಾಡಿದ್ದಾರೆ. ಈ ಸ್ಟೇಜ್ ಆಗಿರೋ ನಾನೇ ಈ ಥರ ಟ್ರೈ ಮಾಡಿದ್ಕಾಗಿದೆ, ನಿಮ್ಗೆ ಆಗಲ್ವಾ, ನೀನು ಮಾಡಾಗತ್ತೆ ಅಂತ ನನಗೆ ಹೇಳ್ಬಿಟ್ಟು ನೋಡಿ ನೆಲ್ಲಿಕಾಯಿ ಎಲ್ಲ ಕೊಟ್ಟು ಕಲಿಸಿದ್ರು. ಇನ್ನು ಪ್ರಗತಿಗೆ ಅಲೋವೆರಾ ಜೆಲ್ಲೆಲ್ಲ ರೆಡಿ ಮಾಡಿದ್ರು. ನಾನು ಹಾಕ್ಕೋಬೇಕಾಗಿತ್ತು. ತುಂಬ ಸಾಫ್ಟ್ ಆಗುತ್ತೆ ಕೂದಲು ಅಂತ. ಮತ್ತು ಬೋರ್ವೆಲ್ ನೀರಲ್ವ ನಮ್ಮದೆಲ್ಲ, ಬೋರ್ವೆಲ್ ನೀರಿಗೆ ಕೂದಲು ತುಂಬ ಡ್ರೈ ಆಗಿಬಿಡುತ್ತೆ ಅಂತ. ಈ ಥರ ಯಾವುದಾದ್ರೂ ದೇವ್ರಿಗೆ ಅಥವಾ ಯಾವುದಾದ್ರೂ ಒಂದು ನೇಚರ್ಗೋ, ಪ್ರಕೃತಿ ನಾನು ನಂಬೋದು ಏನಾದರೂ ಒಂದು ಹೇಳ್ತೀನಿ ನನ್ನ ಲೈಫಲ್ಲಿ ಅಂತ ಅಂದರೆ, ನೆಕ್ಸ್ಟು ನನ್ನ ಜನ್ಮ ಅಂತ ಇದ್ದರೆ ನನ್ನ ನಮ್ಮಮ್ಮನಿಗೆ ಒಂದು ಒಳ್ಳೆ ಮಗನಾಗಿ ಹುಟ್ಟಬೇಕು. ಒಳ್ಳೆ ಮಗ ಅಂತಂದರೆ ಅಷ್ಟಿಷ್ಟು ಒಳ್ಳೆ ಮಗ ಅಲ್ಲ, ಇಡೀ ಪ್ರಪಂಚನೇ ಕೊಂಡಾಡೋ ಅಂಥ ಒಂದು ಒಳ್ಳೆ ಮಗ ಹುಟ್ಟಿ ನಮ್ಮಮ್ಮನ ರಾಣಿ ಥರ ಮೆರೆಸ್ಬೇಕಂತ ಆಸೆ ಇದೆ. ಅಷ್ಟೇ, ಬೇರೆ ಇನ್ನೊಂದು ಆಸೆ ಅಂತ ನನ್ನ ಲೈಫಲ್ಲೇ ಇಲ್ಲ. ಎಲ್ಲ ಕೊಟ್ಟಿದ್ದಾನೆ ದೇವರು ನನಗೆ. ಒಳ್ಳೆ ಅಪ್ಪನ ಪ್ರೀತಿ ಕೊಟ್ಟಿದ್ರು ಇರೋ ಅಷ್ಟು ದಿವಸ, ಅಮ್ಮನ ಪ್ರೀತಿ ಕೊಟ್ಟಿದ್ದಾರೆ, ಒಳ್ಳೆ ಗಂಡ, ಮಕ್ಕಳು, ಒಳ್ಳೆ ಜೀವನ. ಯಾವುದಕ್ಕೂ ಏನೋ ನಾನು ಕೊರಗಬೇಕು, ಚಿಂತೆ ಮಾಡಬೇಕಂತ ಏನಿಲ್ಲ. ಯಾಕೆಂದರೆ ನಾನೇನು ತುಂಬ ದೊಡ್ಡದೆಲ್ಲ ಆಸೆ ಇಟ್ಕೊಂಡಿಲ್ಲ. ಬಟ್ ನಮ್ಮಮ್ಮನ್ನ ನಾನು ಒತ್ತಿ ಮೆರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಒತ್ತಿ ಮೆರ್ಸೋದು ಅಂತಂದರೆ ಆ ಥರ ಅಂದ್ಕೋಬೇಡಿ. ಖುಷಿ, ನಗು, ಆ ಮಗನೊಂದು ಪ್ರೀತಿ ನೋಡಿ ಪ್ರತಿಯೊಂದು ತಾಯಿನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಗಳು ಬಿಡಿ ಆಗೋದಿಲ್ಲ. ಯಾಕೆಂದರೆ ನಾನು 18 ವರ್ಷಕ್ಕೆ ಮದುವೆ ಮಾಡ್ಕೊಂಡು ಆಚೆಗೆ ಬಂದಮೇಲೆ ನಾನು ಹೊರಗೆ ನೋಡಾಗ್ಬಿಟ್ಟೆ. ಅವತ್ತಿಂದ ನಾನು ಏನೇ ಮಾಡೋದು ಹೊರಗೆ ನೋಳೆ. ನಮ್ಮ ಅಮ್ಮಂಗೆ ಮಗಳಾಗಕ್ಕಾಗತ್ತೆ ಹೊರತು ಮಗ ಕೊಡ್ತಾನೆ, ಆ ಮಗನ ಪ್ರೀತಿ ನಂಗೆ ಕೊಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅದನ್ನು ಕೊಡಬೇಕಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಯಾವುದೇ ಜನ್ಮ ಆಗಿರಲಿ, ಇಷ್ಟೇ ಜನ್ಮ ಆಗಿರಲಿ, ಯಾವಾಗೇ ಆಗಿರಲಿ, ಅದು ಒಂದೇ ನಂಗೆ ತುಂಬ ಆಸೆ ಇರೋದು. ಸೊ ಇಷ್ಟೇ ನನ್ನ ಅಮ್ಮನ ಒಂದು ಜೀವನದ ಕಥೆಗಳು. ಇವತ್ತಿನ ದಿನ ಇಲ್ಲಿಗೆ ಮುಗೀತು. ಸೊ ಬ್ಯೂಟಿಫುಲ್ ಆಗಿತ್ತು ಈ ದಿನ, ತುಂಬ ಚೆನ್ನಾಗಿ ಕಳೆದ್ವಿ. ಸೊ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.